दातारं सर्वसम्पदां लोकाभिरामं श्रीरामं भूयो भूयो नमाम्यहं भूयो भूयो नमाम्यहं। सदाशिवसमारम्भां शङ्कराचार्यमध्यमां अस्मदाचार्यपर्यन्तां ವಂದೇ ಗುರುಪರಂಪರಾಂ. ಮೊದಲು ಕೈಯಲ್ಲಿ ಬಳಪ ಹಿಡಿಸಿ ಅಕ್ಷರ ಮೂಡಿಸಿ ಇವತ್ತು ನಿಮ್ಮ ಮುಂದೆ ನಿಲ್ಲುವಂತಹ ಸಾಮರ್ಥ್ಯವನ್ನು ಕೊಟ್ಟಂಥ ನನ್ನ ತಂದೆ ತಾಯಿಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತಾಯಿದ್ದೇನೆ. ಆನಂತರ ಎಷ್ಟು ಜನ ಗುರುಗಳಾಗಿ ಹೋದರೋ ಗೊತ್ತಿಲ್ಲ, ಆದರೆ ಇಂದಿನ ಸಭೆಗೆ ನನ್ನನ್ನು ಕರೆಸೋದಕ್ಕೆ ಕಾರಣವಾಗಿರ್ತಕ್ಕಂತಹ ವಿದ್ಯಾದಾತ ಗುರುಗಳಿಗೆ ವಿಶೇಷವಾಗಿ ನಾನು ವಂದಿಸ್ತೇನೆ. ವೇದಶಿವ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ. ಇಂಥ ಮಕ್ಕಳನ್ನು ಪಡೆಯೋದಕ್ಕೆ ಎಷ್ಟು ಜನ್ಮದ ಪುಣ್ಯವನ್ನು ಪಡೆದಿರ್ತಾರೆ ಆ ತಂದೆ ತಾಯಂದಿರು. ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಲಕ್ಷಕ್ಕೋ 10 ಲಕ್ಷಕ್ಕೋ ಒಬ್ಬರು ಇದನ್ನು ಮಾಡ್ತಾರೆ. 7.25 ಕೋಟಿ ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ. ಅದರಲ್ಲಿ ನಾನು ಹೇಳ್ತಾ ಇರ್ತೇನೆ 15 ಜನದಿಂದ 16 ಜನ ಅಗ್ನಿಹೋತ್ರಿಗಳಿದ್ದಾರೆ ಅಂಥೇಳಿ. ಹಾಗೆ ಎಷ್ಟು ಗುರುಕುಲಗಳಿದೆಯೋ ಅಲ್ಲಲ್ಲಿ 4-6 ಮಕ್ಕಳನ್ನು ನಮ್ಮ ವೇದಾಧ್ಯಯನಕ್ಕೆ ಅಂತ ಬಿಟ್ಟಿದ್ದೇವೆ. ನಮ್ಮ ವಿದ್ಯಾಭ್ಯಾಸವನ್ನು ಬಿಡೋದಕ್ಕೆ ನಮಗೆ ತುಂಬ ಅಂಜಿಕೆ. ಬ್ರಿಟಿಷರ ಶಕ್ತಿ ಎಷ್ಟಿದೆ ನೋಡಿ. ಅವರ ಶಾಲೆಗೆ ಒಂದು ದಿವಸ ತಪ್ಪಿಸ್ಬಿಟ್ರೆ ಆ ತಂದೆ ತಾಯಿಗಳಿಗೆ ಶಿಕ್ಷೆ ಅಲ್ಲಿಂದ ಕಾದಿರುತ್ತೆ. ಆ ಪೇರೆಂಟ್ ಕರೀರಿ ಅಂತ ವಾಚಾಮಗೋಚರವಾಗಿ ಬೈತಾರೆ. ಬೈಸ್ಕೊಂಡ್ಬಿಟ್ಟು ತಲೆ ತಗ್ಗಿಸ್ಕೊಂಡು ವಾಪಸ್ ಬರ್ತೇವೆ. ಆದರೆ ನಿಮ್ಮ ಮಗು ಏನ್ರಿ ಸಂಧ್ಯಾ ವಂದನೆ ಬರೋಲ್ಲಲ್ರಿ, ಗಾಯತ್ರಿ ಬರೋಲ್ಲಲ್ರಿ ಅಂತ, ಅಯ್ಯೋ ಪಾಪ ಅದು ಪುರುಸತ್ತೆ ಇಲ್ಲ ರೀ, ಹೋಮ್ವರ್ಕು ಪಾಪ, ಸಂಧ್ಯಾ ವಂದನೆ ಅಂತೆ, ಗಾಯತ್ರಿ ಅಂತೆ, ಅವರ ಅಪ್ಪನಿಗೆ ಬರೋಲ್ಲ ಅಂಥೇಳಿ ಇಂಥ ಪಾಪ ಹೆಂಡತಿ ಆದವಳು ತನ್ನ ಗಂಡನಿಗೆ ಇಟ್ಟು ಆ ಮಗುವನ್ನು ಸಂರಕ್ಷಣೆ ಮಾಡುವಂಥ ಕಾಲ ಇದು. ಆಶ್ಚರ್ಯ ಆಗತ್ತೆ. ನಿಜವಾಗಿ ವೇದಾಧ್ಯಯನವನ್ನು ಮಾಡಬೇಕಾಗಿರೋನು ಜಾಯಮಾನೋ ವೈ ಬ್ರಾಹ್ಮಣಸ್ತ್ರಿಭಿರ್ಋಣವಾ ಜಾಯತೆ ಶುರುವೇದದಲ್ಲಿ ಹೇಳಿ 3 ಹುಟ್ಟಿದಂಗೆ 3 ಋಣ ತಗೊಂಡೇ ಬರ್ತೇವೆ ನಾವು. ದೇವಋಣ, ಋಷಿಋಣ, ಪಿತೃಋಣ. ದೇವಋಣ ಯಜ್ಞಯಾಗಾದಿಗಳಿಂದ ದೇವಋಣ ತೀರುತ್ತೆ. ಆ ಯಜ್ಞಯಾಗಾದಿಗಳಿಗೆ ಮತ್ತೆ ಯಥಾಪ್ರಕಾರ ಇದು ಬೇಕೇ ಬೇಕಲ್ಲ. ಯಾರೋ ಯಜ್ಞ ಮಾಡಲಿ, ಸುಮ್ಮನೆ ಬೇಕಾದರೂ ಒಂದು ಸುತ್ತ ಹರಿದ್ಬಿಟ್ಟು ರಕ್ಷೆ ಇಟ್ಕೊಂಡು ಹೋಗ್ಬಿಡೋಣ ಅಂತಂದರೆ ಆಗೋದಿಲ್ಲ. ನಿಮ್ಮ ಪಾತ್ರ ಏನು ಅದರಲ್ಲಿ? ಅಲ್ಲಿ ಆ ಮಕ್ಕಳು ವೇದಾಧ್ಯಯನವನ್ನು ಮಾಡಿ ಋಗ್ವೇದೇನ ಹೋತಾ ಭವತಿ. ನೋಡಿ ನಮ್ಮ ಶ್ರೌತದ ಪ್ರಯೋಗಗಳನ್ನು. ಯಜುರ್ವೇದೇನ ಧ್ವರ್ಯು ಸಾಮೇನೋದ್ಗಾತ ಸರ್ವೈರ್ಬ್ರಹ್ಮ. ಈ 4 ವೇದಗಳ ಜ್ಞಾನ ಇದ್ರೇ ಆ ಶ್ರೌತ ಕರ್ಮಗಳು ದೇವತಾ ಕಾರ್ಯಗಳೆಲ್ಲ ನಡೀತಾ ಹೋಗುತ್ತೆ. ಇಲ್ಲಾಂದರೆ ಹೇಗಾಗತ್ತೆ? ಋಷಿಋಣ ತೀರೋದೇ ಪರಂಪರೆಯಿಂದ ಬಂದಿರತಕ್ಕಂತಹ ಗಾಯತ್ರಿ ಅನುಷ್ಠಾನ ಹಾಗೂ ವೇದಗಳನ್ನು ಅಧ್ಯಯನ ಮಾಡೋದು. ಎಲ್ಲೆಲ್ಲಿ ಹೋಗಿ ನೀವು ನಮ್ಮ ವೇದಗಳನ್ನು, ನಮ್ಮ ಸಂಸ್ಕೃತಿಯನ್ನು ಬಿಟ್ಟಿಲ್ಲ. ಗುರುಗಳ ಗುರುಗಳು ನೋಡಿದ ತಕ್ಷಣ ನನಗೆ ರಾಮಾಯಣ ನೆನಪಾಗತ್ತೆ. ರಾಮಲಕ್ಷ್ಮಣರು ಜಟಾಧಾರಿಗಳಾಗಿ ಕೈಯಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡು ಬಂದ ಕೂಡಲೇ ಸುಗ್ರೀವ ದೂರದಿಂದ ನೋಡ್ದ, ಬಂದ ವಾಲಿ ಅಂತ ಹೇಳಿ ಹೆದರಿ ಅಲ್ಲಿಂದ ಕೊಂಬೆಯಿಂದ ಕೊಂಬೆಗೆ ಹಾರೋದಕ್ಕೆ ಶುರು ಮಾಡಿಬಿಟ್ಟ. ಆಂಜನೇಯ ಸ್ವಾಮಿ ನೋಡ್ದ, ಮಹಾರಾಜ ಏನು ಮಂಗಂತರ ಮಾಡ್ತೀಯ ಅಂತ. ಹೌದು, ನಾನು ದೊಡ್ಡ ಮಂಗ, ಏನೀಗ ನಾನು. ಹಾಗಲ್ಲ, ಯಾರು ಬಂದಿರೋದು ನೋಡೋಣ, ವಾಲಿ ಕಡೆಯವರಾದರೆ ನಾವು ಅಡಕ್ಕೊಡೋಣ, ಇಲ್ಲಿಗೆ ಬರೋಲ್ಲ ಮತಂಗಾಶ್ರಮಕ್ಕೆ. ಹಾಗೆ ತಾನೇ ಹೊರಟ. ಆಂಜನೇಯ ಹೋಗು, ಅವರು ಹೆದರಿಕೆ ಇಲ್ಲ ಅನ್ನೋರಾದರೆ ನನಗೆ ಸಂಜ್ಞೆ ಮಾಡು, ಇಲ್ಲಾಂದರೆ ಹೀಗನ್ನು ನಾನು ಮತ್ತೆ ಹಾರು ಹೋಗ್ಬಿಡ್ತೀನಿ ಬೇರೆ ಕಡೆಗೆ. ಆಂಜನೇಯ ಸ್ವಾಮಿ ಭಿಕ್ಷು ರೂಪದಲ್ಲಿ ಬಂದ, ಮಾತನಾಡಿಸ್ತಾನೆ ರಾಮಾದಿಗಳನ್ನು. ನಿಮ್ಮನ್ನು ನೋಡಿದರೆ ಇಡೀ ಭೂಮಿಯ ಅಲಂಕಾರವೇ ಅನ್ನಿಸ್ತಾ ಇದೆ. ಚಂದ್ರ ಸೂರ್ಯರೇ ಇಳಿದು ಬಂದಿದ್ದೀರಾ, ನೀವು ಯಾರು, ಯಾವ ದೇಶದ ರಾಜರು, ಇಂಥ ಒಂದು ತೇಜಸ್ಸು, ಕೈಯಲ್ಲಿ ಬಿಲ್ಲಿದೆ, ಜಟಾಧಾರಿಗಳಾಗಿದ್ದೀರಿ, ಯಾರು, ಮಾತಾಡಿ, ನನ್ನ ಮಾತಿಗೆ ಉತ್ತರ ಕೊಡಿ ಎಂದಾಗ ರಾಮ ಕೇಳ್ತಾನಂತೆ, ಲಕ್ಷ್ಮಣ ಕೇಳು ಒಂದು ಸರಿ ಅವನು ಯಾರು ಅಂತ. ಸಾಮಾನ್ಯ ಅಲ್ಲ. ನ ಕಿಂಚಿದ ಅಪಶಬ್ದಿತಂ. ಇಷ್ಟು ಹೊತ್ತು ಮಾತನಾಡಿದರೆ ಒಂದು ಅಪಶಬ್ದ ಬರಲಿಲ್ಲ.
ನಾ ಋಗ್ವೇದ ವಿನೀತಸ್ಯ ನಾ ಸಾಮವೇದ ವಿದುಷಃ ನಾಯಜುರ್ವೇದಧಾರಿಣಃ ವಕ್ತುಮೇವಂ ಏವಂ ಪ್ರಭಾಷಿತು. ಹೀಗೆ ಹೇಳೋದಕ್ಕೆ ಯಾರ ಕೈಯಿಂದೂ ಸಾಧ್ಯ ಇಲ್ಲ. ಕೇಳೋ ಮಹಾರಾಯ ಯಾರು ಅಂತ ಹೇಳಿ ಅಂತ ಋಗ್ಯಜು ಸಾಮ ಸಮಸ್ತ ವ್ಯಾಕರಣಾದಿ ಶಾಸ್ತ್ರಗಳನ್ನು ಓದಿರ್ತಕ್ಕಂಥವ್ರು ಎಂಥ ಪರಿಶುದ್ಧವಾದ ಭಾಷೆಯನ್ನು ಮಾತನಾಡ್ತಾರೋ ಅಂಥ ಭಾಷೆಯನ್ನು ಇವನು ಮಾತನಾಡ್ತಾ ಇದ್ದಾನೆ. ಲಕ್ಷ್ಮಣ ಕೇಳಪ್ಪ ಮಹಾನುಭಾವ ಯಾರು ಅಂತ. ಸರ್ಟಿಫಿಕೇಟ್ ಕೊಟ್ಟವನು ಯಾರು ಗೊತ್ತಾ? ಸಾಮಾನ್ಯರಲ್ಲ. ಕೊಟ್ಟವರು ರಾಮಚಂದ್ರ. ಆ ರಾಮಚಂದ್ರನ ಮಹಿಮೆ ಎಷ್ಟು ದೊಡ್ಡದು ಅಂದರೆ, ನಾವು ನೀವಲ್ಲ, ವಿಷ್ಣುಗುಪ್ತ ವಿದ್ಯಾಪೀಠಕ್ಕೆ ಬರಬೇಕು, ಶಿವ ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕು, ಗುರುಗಳು ಇಂಥ ಸರ್ಟಿಫಿಕೇಟ್ ಕೊಡಬೇಕು, ತೊಗೊಂಡು ಹೋಗಬೇಕು. ಅಲ್ಲ, ವಿಶ್ವಾಮಿತ್ರ ಯೂನಿವರ್ಸಿಟಿ ರಾಮನ ಹತ್ರ ಬಂದಿದೆ ಸಮಸ್ತ ವಿದ್ಯೆಯನ್ನು ಕಲಿಸೋದಕ್ಕೆ. ರಾಮ ಎಷ್ಟು ದೊಡ್ಡವನು ನೋಡಿ. ರಾಮ ಹೋಗಲಿಲ್ಲ, ಯಾವ ಪದವಿ ತೊಗೊಂಡ್ಬಿಟ್ಟು. ಪದವಿ ಕೊಡಿ ಕೇಳಲಿಲ್ಲ. ಸಾಕ್ಷಾತ್ತಾಗಿ ವಿಶ್ವಾಮಿತ್ರರು ಬಂದು, ವಸಿಷ್ಠರು ಹೇಳ್ತಾರೆ, ಸಾಮಾನ್ಯ ಎಲ್ಲ ಬಂದಿರೋನು ಎಷ್ಟು ವಿದ್ಯೆಗಳು, ಎಷ್ಟು ಶಸ್ತ್ರ, ಎಷ್ಟು ಶಾಸ್ತ್ರ ಎಲ್ಲ ಇವನಲ್ಲಿದೆ, ಹಾಳಾಗಿ ಹೋಗ್ಬಿಡುತ್ತೆ, ಕಳಿಸು ರಾಮನ್ನ. ರಾಮಲಕ್ಷ್ಮಣರನ್ನು ಆಮೇಲೆ ಕಳಿಸ್ತಾನೆ. ಬಲ, ಅತಿ ಬಲ, ಯಾವ ಯಾವ ವಿದ್ಯೆ ಇದೆಯೋ ಎಲ್ಲವನ್ನೂ ಧಾರೆ ಎರಿತಾರೆ. ಎಲ್ಲ ವಿದ್ಯೆಗಳು, ಎಲ್ಲ ಕಥೆಗಳು ಎಲ್ಲವನ್ನೂ ಹೇಳಿದಂತಹ ವಿಶ್ವಾಮಿತ್ರರು, ರಾಮ ಇನ್ನು ನನ್ನ ಕೆಲಸ ಮುಗೀತಪ್ಪ, ಎಲ್ಲ ನನ್ನಲ್ಲೇ, ನನ್ನ ತಲೆ ಭಾರ ಆಗಿ ಹೋಗಿತ್ತು ಅಂಥೇಳಿ. ಹಾಗೆ ಒಂದು ವಿಶ್ವವಿದ್ಯಾನಿಲಯ ರಾಮನ ಹತ್ರ ಬಂದಿದೆ. ಆ ರಾಮ ಆಂಜನೇಯನಿಗೆ ಪ್ರಶಸ್ತಿಯನ್ನು ಕೊಡ್ತಾನೆ. ಆಂಜನೇಯ ಎಷ್ಟು ದೊಡ್ಡವನು. ಋಗ್ಯಜು ಸಾಮಾದಿಗಳನ್ನು ಕಲಿತಂತಹ ಅವನು ಹೇಗೆ ಮಾತನಾಡಬಹುದು, ವ್ಯಾಕರಣಾದಿ ಶಾಸ್ತ್ರಗಳನ್ನು ಕಲಿತವನು ಹೇಗೆ ಮಾತನಾಡಬಹುದು, ಹಾಗೆ ಮಾತನಾಡ್ತಾ ಇದ್ದಾನೆ ಅಂಥೇಳಿ ರಾಮ ಒಂದು ಪ್ರಶಸ್ತಿಯನ್ನು ಕೊಡ್ತಾನೆ ಆಂಜನೇಯನಿಗೆ. ಬಹಳ ದೊಡ್ಡ ವಿದ್ವಾಂಸರು. ಇದೇ ತರಹ ಇನ್ನೂ ಒಳ್ಳೆಯ ಶಾಲನ್ನು ಹೊದ್ಕೊಂಡು ಒಂದು ಮರಳುಗಾಡಿನಲ್ಲಿ ಹೋಗ್ತಾಯಿದ್ರು. ದೂರ ಊರು, ತುಂಬ ಬಿಸಿಲೇ ಇರ್ತು. 4 ವೇದಗಳು ಅವರ ತಲೆಯಲ್ಲಿದೆ. ತುಂಬ ಬಾಯಾರಿಬಿಟ್ರು. ಏನು ಮಾಡೋದು, ಎಲ್ಲಿದೆ ನೀರು ಅಂತ. ತುಂಬ ಹತ್ತಿರದಲ್ಲಿ ಒಂದು ಗುಡಿಸಲು ಕಾಣಿಸ್ತು. ಆ ಗುಡಿಸಲ ಹತ್ತಿರ ಹೋದರು. ತುಂಬ ವಯಸ್ಸಾದಂತಹ ವೃದ್ಧರು ಕೂತಿದ್ದರು. ಆ ವೃದ್ಧರ ಹತ್ರ ಹೋಗಿ, ಮಾಸ್ಮರೇ ನೀರು ಬೇಕು ನನಗೆ, ಒಂದು ತಂಬಿಗೆಯನ್ನು ಕೊಟ್ಟು, ಅಲ್ಲಿದೆ ಬಾವಿ, ತಗೊಳ್ಳಿ ಎಂದರು. ಹೋಗಿ ನೋಡ್ತಾರೆ, ಬಾವಿ ಏನಿದೆ, ಬಾವಿ ಇದೆ ಅಷ್ಟೇ, ನೀರು ಒಂದಿಲ್ಲ ಅದರಲ್ಲಿ. ಆ ಕ್ಷಣ, ಸ್ವಾಮಿ ನೀರಿಲ್ಲ ಅಂದಿದ್ರೆ ಮುಂದಕ್ಕೆ ಹೋಗ್ತಿದ್ನಲ್ಲ. ಅಯ್ಯಯ್ಯೋ, ಯಾಕೆ, ಏನಾಯಿತು? ಒಳ್ಳೆ ಅಧ್ಯಯನ ಸಂಪನ್ನರಲ್ವೇ, ಒಂದು ಸಾರಿ ವರುಣ ಮಂತ್ರವನ್ನು ಜಪ ಮಾಡಬಹುದಲ್ವಾ ಅಂದರು. ಒಂದು ಸಾರಿ ಏನೋ 108 ಆಯಿತು, ನೀರು ಬರಲಿಲ್ಲ. ಆ ಕ್ಷಣ ಯಾಕೋ ಬರಲಿಲ್ಲ ಅಂತ ಅವರೇ ಬಂದರು. ಕಣ್ಣು ಮುಚ್ಚಿ ಏಕಾಗ್ರತೆಯಿಂದ ಒಂದು 2-3 ನಿಮಿಷಗಳ ಕಾಲ ವರುಣನನ್ನು ಪ್ರಾರ್ಥನೆ ಮಾಡಿದರೆ, ಎಲ್ಲಿತ್ತೋ ಪಾತಾಳ ಗಂಗೆ ಗುರುಬರು ಮೇಲಕ್ಕೆ ಬಂದು, ತುಂಬ್ಕೊಳ್ಳಿ ಸ್ವಾಮಿ. ತುಂಬ್ಕೊಂಡು ನೀರು ಕುಡಿದ್ರು. ಅವ್ರ ಕಾಲನ್ನು ಹಿಡಿದರು. ನನಗೆ ಬರದೇ ಇರೋ ಶಕ್ತಿ ನಿಮಗೆ ಯಾಕೆ ಬಂತು ಅಂಥೇಳಿ. ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ, ಇಲ್ಲೊಂದು ಸರ್ಟಿಫಿಕೇಟ್ ಸಿಕ್ತು, ಮೂಲ ಆಯಿತು, ಓದೋಗಿ ಬಂತು, ಮುಂದೇನು? ಹಾಗೆ ನಿಮ್ಮಂಥ ಸರ್ಟಿಫೈಡ್ ವಿದ್ವಾಂಸ ಅಷ್ಟೇ ನಾನು, ನಿಜವಾದ ವಿದ್ವಾಂಸನಲ್ಲ. ನಿಜವಾದ ವಿದ್ವಾಂಸನಿಗೆ ಮಾತಾಡೋದೇ ಇಲ್ಲ, ಅವನು ಸಾಧನೆ ಮಾಡ್ತಾನೆ. ನಮಗೆ ಸಾಧನೆ ಇಲ್ಲ, ಮಾತಾಡೋಕೆ ಬರುತ್ತೆ. ಆ ಕ್ಷಣ ಕಾಲು ಹಿಡ್ಕೊಂಡ್ರೆ ಅವನು ಹೇಳ್ತಾರೆ, ಸ್ವಾಮಿ ಎಷ್ಟಾಗಿದೆ ವೇದ ನಿಮಗೆ ಅಂತ. 82 ಪ್ರಶ್ನ ಯಜುರ್ವೇದ, 10 ಮಂಡಲ ಋಗ್ವೇದ, ಸಾಮ ಅಥರ್ವ 4ರಲ್ಲೂ ಗತಿ ಇದೆ. ಆದರೆ ನಿಮ್ಮ ಶಕ್ತಿ ನನಗಿಲ್ವಲ್ಲ ಅಂತ. ಏನಪ್ಪ, ನನಗಾಗಲೇ ಜೀರ್ಣವಾಗಿ ಹೋಗಿದೆ ಶರೀರ, ನಾನು ಕಲ್ತಿರೋದು ಎಲ್ಲೋ ಒಂದು ಸ್ವಲ್ಪ ಅಷ್ಟೇ ಅಂತ. ಆದರೆ ನೀವು ಹೇಳಿದ ತಕ್ಷಣ ವರುಣ ಯಾಕೆ ಬಂದು ಮಾತು ಕೇಳ್ದ? ಒಂದೊಂದು ಮಂತ್ರವನ್ನು 27,000 ಬಾರಿ ಹೇಳ್ತೇನಪ್ಪ, ಆ ದೇವರು ಬಂದು ಕೇಳ್ತಾನೆ ನಮ್ಮ ಮಾತನ್ನು ಅಂತ. ಏನು ಮಾಡಬೇಕು? 82 ಪ್ರಶ್ನೆ ಇಟ್ಕೊಂಡು ಅಂತ. ಮೊದಲು 82 ಪ್ರಶ್ನೆ ಹೇಳಬೇಕು. ಆದರೆ ಒಂದೊಂದು ಮಂತ್ರಕ್ಕೂ ಆ ದೇವತೆ ನಾವು ಕರೆದಾಗ ಬರೋ ಹಾಗಿದ್ದರೆ ಆ ಮಂತ್ರಕ್ಕೆ ಆ ಶಕ್ತಿ. ಹೋಗ್ತೇವೆ ಬೆಂಗಳೂರಿನಲ್ಲಿ ನೀವು ನೋಡಬೇಕು, ಬೆಳಗ್ಗೆ 4:15 ಎದ್ದರೆ ತಮ್ಮ ಸಂಧ್ಯಾ ವಂದನೆಯನ್ನು ಪಕ್ಕದ ಮನೆಯವರಿಗೆ ಹೊತ್ತು, ಒಂಚೂರು ನಾನು ಸಂಧ್ಯಾ ವಂದನೆ ಮಾಡು, ತುಂಬ ಅರ್ಜೆಂಟ್ ಕೆಲಸ ಇದೆ. ಒಂದು ಮನೇಲಿ ಶ್ರಾದ್ದ ಮಾಡಿಸ್ತಾನೆ, ಒಂದು ಮನೇಲಿ ಸತ್ಯನಾರಾಯಣ ಪೂಜೆ ಮಾಡ್ತಾನೆ, ಇನ್ನೊಂದು ಮನೇಲಿ ಏನೋ ಒಂದು ಮಾಡ್ತಾನೆ, ಶ್ರಾದ್ದದ ಊಟನೂ ಮಾಡಿಸ್ಕೊಂಡು ಸಾಯಂಕಾಲ ಉದಕ್ಕೆ ಶಾಂತಿ ಹೋಗಿರ್ತಾನೆ. ಏನು ಮಮ್ಮ ದುಡಿಬೇಕು. ತುಂಬ ದುಡಿದ್ರೆ ಯಾರಾದರೂ ಕನ್ಯಾಪಿತೃಗಳು ಒಂದು ಹೆಣ್ಮಗುನ ಕೊಡ್ತಾರೇನೋ ಅಂತ ಏನೋ ಒಂದು ಆಸೆ, ಭ್ರಾಂತಿ. ನಿಷ್ಕಾರಣಂ ಷಡಂಗೋ ವೇದೋ ಅಧ್ಯೇತವ್ಯ ಜ್ಞೇಯಶ್ಚ ವೇದಾನ್ ವೇದೌ ವೇದಂಬ. ನೀವು ಯಾಕೆ ಅಂತ ಕೇಳಬೇಡಿ, ಏನು ಪ್ರವರ ಹೇಳ್ತೀರಿ ನೀವು?
ಅಭಿವಾದಯೇ ಭಾರ್ಗವ ವೈತಹವ್ಯ ಸಾವೇದಸ 3 ಜನ ಋಷಿಗಳ ಹೆಸರನ್ನು ದಿನ ಬೆಳಗ್ಗೆ ಸಾಯಂಕಾಲ 2 ಸರಿ ಹೇಳ್ತೀಯಲ್ಲ, ನಾಚಿಕೆ ಆಗಬೇಕು. ಎಂತೆಂಥ ಪರಂಪರೆ ನಮ್ಮದು. ತ್ರಯಾಋಷಯ ಪ್ರವರಾನ್ವಿತ ವಧೂಲಗೋತ್ರ ಆಪಸ್ತಂಭ ಸೂತ್ರ, ಅದು ಬೇರೆ. ಅಶ್ವಲಾಯನ ಸೂತ್ರ ಹೇಳ್ತೀರಿ. ಯಜುಶಾಖಾಧ್ಯಾಯಿ ಬೇಡ, ಋಕ್ಷಾಖಾಧ್ಯಾಯಿ, ಸಾಮಶಾಖಾಧ್ಯಾಯಿ, ದಿನ ಬೆಳಗ್ಗೆ ಸಾಯಂಕಾಲ ಹೇಳಬೇಕು ಕಣೋ ಮಗು ಅಂತ ಸಣ್ಣ ಮಗುಗೆ ನಾವು ಕಳಿಸ್ತೀವಿ. ಆದರೆ ಏನೇ ಮಗುನ ಒಂಚೂರು ದಿನಕ್ಕೊಂದು ಅರ್ಧ ಗಂಟೆ ಎಲ್ಲಾದರೂ ಒಂಚೂರು ಮಂತ್ರ ಹೇಳಿಸ್ಕೊಂಡು ಬರಲ್ಲ, ಸುಮ್ಮನೆ ಇರ್ರಿ, ಅದಕ್ಕೆ ಹೋಮ್ವರ್ಕು ಬಡ್ಕೊಂಡು ಸಾಯ್ತವೆ ಆ ಟೀಚರ್ಗಳು, ಸುಮ್ಮನೆ ಇರ್ರಿ, ಎಲ್ಲೂ ಕರ್ಕೊಂಡು ಹೋಗ್ಬೇಡಿ. ಆ ಮಗು ಏನನ್ನೂ ಕಲಿಯೋಲ್ಲ ರೀ, ಅನ್ಯಾಯ, ಹೊಟ್ಟೆ ಹುರಿದು ಹೋಗುತ್ತೆ. ಇಂಥ ಪರಂಪರೆಗೆ ಗುರುಕುಲಕ್ಕೆ ಕಳಿಸಿರ್ತಕ್ಕಂಥ ತಾಯಿ ತಂದೆರನ್ನು ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ಪ್ರತಿಯೊಬ್ಬರೂ ಕೂಡ ಗಂಡ ಹೆಂಡತಿ ಮದುವೆ ಆದ ದಿವಸ ರಾತ್ರಿ ಸಂಕಲ್ಪ ಮಾಡಬೇಕು, ಇಂಥ ಮಹಾತ್ಮನನ್ನು ಕೊಡು ನನಗೆ, ಸುಮ್ಮನೆ ಯಾವುದೋ ಒಂದು ಬೀದಿಲಿ ಹೋಗುವಂಥ ಹಂದಿಗಳಿಗೆ ಜನ್ಮ ಕೊಡೋ ಅಗತ್ಯ ಇಲ್ಲ. ಪರಮಾತ್ಮನನ್ನು ಕಾಣುವಂಥದ್ದು ಈ ವೇದವಿದ್ಯೆ. ಅವನ ನಿಟ್ಟುಸಿರು, ಅವನ ನಿಶ್ವಾಸಗಳು, ಪರಮಾತ್ಮನ ನಿಶ್ವಾಸಗಳೇ ವೇದಗಳು. ಅಂಥ ವೇದವನ್ನು ಹೇಳೋ ಬಾಯಿಯನ್ನು ಕೊಡ್ತಕ್ಕಂಥ ಮಗನನ್ನು ನನಗೆ ಕೊಡು. ಆ ಗಂಡ ತನ್ನ ಬಂದಿರತಕ್ಕಂತಹ